ನಮ್ಮ ತಂದೆ ನಮ್ಮ ತಾಯಿ ಕೆಲ್ಸಕ್ಕೆ ಹೋಗಿದ್ದಾರೆ. ನಮ್ಮ ತಾಯಿ ಬರೋಷ್ಟರಲ್ಲಿ ಯಾರು ಕೊಲೆ ಮಾಡಿ ಮನೆಯಲ್ಲಿ ಹಾಕಿಟ್ಟಿದ್ದಾರೆ. ನಮ್ಮ ತಾಯಿ ಬಂದು 6 ಗಂಟೆಲಿ ಬಾಗಿಲು ತೆಗ್ದಿರೋಷ್ಟರಲ್ಲಿ ದೇವ್ರ ಮನೆ ಬಾಗಿಲಲ್ಲಿ ಬಿದ್ದೋಗಿದ್ದಾರೆ. ಮತ್ತು ಎಲ್ಲರೂ ಕಿರ್ಚಿ ಮಾಡೋಷ್ಟರಲ್ಲಿ ಎಲ್ಲರೂ ಬಂದು ಹೋಗಿದ್ದಾರೆ ಸರ್. ಒಂದು 6 ಗಂಟೆಲಿ ನೋಡಿದ್ದಾರೆ ನಮ್ಮ ತಾಯಿ. ಅವ್ರು ಯಾವಾಗ ಬಂದರೂ ನಮ್ಗೆ ಗೊತ್ತಿಲ್ಲ. ಅನುಮಾನ ಯಾರಂತ ನಮ್ಮ ತಂದೆಗೆ ಆ ಥರ ಅನುಮಾನ ಇರೋರು, ಆ ಥರ ಮಾಡೋರು ಯಾರೂ ಇಲ್ಲ ಸರ್. ಯಾರೋ ನೋಡಿ ಬೇಕಂತ ಮಾಡಿದ್ದಾರೆ ಸರ್, ಅಷ್ಟು ಬಿಟ್ಟರೆ ನನಗಷ್ಟೇ ಗೊತ್ತಿರೋದು ಸರ್. ಮನೆಯಲ್ಲಿ ಬೆಳ್ಳಿ ಸಾಮಾನೆಲ್ಲ ಇತ್ತು, 1 kg ಅಷ್ಟು. ಮತ್ತು ಅವ್ರದ್ದು ನಮ್ಮ ತಾಯಿದು ಗೋಲ್ಡ್ ಇತ್ತು, ವಾಲೆ ಜೊತೆ, ಮತ್ತು ಉಂಗುರ, ಮುರಳೆ ಚೈನು ಎಲ್ಲ ಇತ್ತು. ದುಡ್ಡು ನಮ್ಮ ತಂದೆದು 5 ಲಕ್ಷ ದುಡ್ಡು ಇತ್ತು. ಮತ್ತು ನಮ್ಮ ತಾಯಿದು ದುಡ್ಡು ಇತ್ತು, ಒಂದು 3 ಲಕ್ಷ ತನಕ. ಅಷ್ಟೇ, ಎಲ್ಲ ಹೋಗಿದೆ ಸರ್. ನೋಡಿರೋರೆ ತೊಗೊಂಡೋಗಿರ್ಬೇಕು ಸರ್. ನಾವು ಬೆಂಗಳೂರಲ್ಲಿರೋ ಸರ್. ನಾವು ನಮ್ಮ ತಂಗಿ ಇದ್ದಾರೆ ಸರ್. ನಮ್ಮ ತಂಗಿ ತಮ್ಮ, ನಮ್ಮ 3 ಜನ ಮಕ್ಕಳು ಸರ್. ನಾನೇ ದೊಡ್ಡವಳು, ತಮ್ಮ ಚಿಕ್ಕವನು, ತಮ್ಮನ ಚಿಕ್ಕವಳು ನಮ್ಮ ತಂಗಿ ಸರ್. ಅನುಮಾನ ನನಗೆ ಯಾರ ಮೇಲೆ ಇಲ್ಲ ಸರ್. ಗೊತ್ತಿಲ್ಲ ಸರ್, ನಮಗೆ ಗೊತ್ತಿಲ್ಲ. ಶಶಿಕಲಾ ಸರ್. ನಮ್ಮ ಹೆಸರು ಚಿಕ್ಕನಾರಾಯಣ ಸ್ವಾಮಿ ಅಂತ, ನಮ್ಮ ಸೀಪುರ್ ಗ್ರಾಮ. ನೆನ್ನೆ ಸಂಜೆ ನಮ್ಮೂರಲ್ಲಿ ಒಂದು ಕೊಲೆ ನಡೆದಿದೆ. ಅವ್ರ ಹೆಸರು ವೆಂಕಟರಾಮಪ್ಪ ಅಂತ, ಅವ್ರ ತಂದೆ ಹೆಸರು ನಂಜುಂಡಪ್ಪ ಅಂತ, ಲೇಟು. ನಾವು ಹೊಲಗಳ ಹತ್ರ ಹೋಗಿ ಸಂಜೆ ಮನೆಗೆ ಬಂದ್ವಿ. ಬರೋದ್ರಲ್ಲಿ ಊರಲ್ಲಿ ಎಲ್ಲರೂ ಹೋಗ್ತಾಯಿದ್ರು ಜನ ಅವ್ರ ಮನೆ ಹತ್ರ. ಅದು ನೋಡಿ ನಾವು ಹೋದ್ವಿ. ಹೋದ ತಕ್ಷಣ ಆ ಅಮ್ಮ ಪಾಪ ಮನೆ ಬಾಗಿಲು ತೆಗೆದು ಕೂಲಿಗೆ ಹೋಗಿ ಬಂದಿದ್ಲು. ಆಮೇಲೆ ಅಲ್ಲಿ ಬಾಗಿಲು ತೆಗೆದ ತಕ್ಷಣ ಅಪ್ಪ ಬಿದ್ದೋಗಿದ್ದಂತೆ. ಆ ಅಮ್ಮನ ಹೋದ ಹತ್ಕೊಂಡಿದ್ಲು. ನಾವು ಹೋದ್ವಿ. ಹೋದ ತಕ್ಷಣ ನೋಡಿದ್ವಿ, ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಆಮೇಲೆ ನೋಡಿದ್ವಿ ಯಾರು ಏನು ಅಂತೇಳಿ ವಿಚಾರಿಸಿದ್ವಿ, ಏನು ನಮ್ಗೆ ಅರ್ಥ ಆಗಲಿಲ್ಲ. ಆಮೇಲೆ ಪೊಲೀಸ್ ಬಂತು. ಆಮೇಲೆ ಅವ್ರ ಕರ್ತವ್ಯ ಅವ್ರು ಮಾಡ್ತಾಯಿದ್ರು. ಈ ದುಷ್ಟ ಸಮಾಜದಲ್ಲಿ ವಯಸ್ಸಾಗಿದೆ ಪಾಪ ಅವರಿಗೆ, ಅನಾರೋಗ್ಯ, ಈ ಥರ ಯಾರೋ ಕೊಲೆ ಮಾಡಿ ಮನೇಲಿ ಒಡವೆ ಏನೋ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರಂತೆ. ಇಷ್ಟು ಮಾತ್ರ ಗೊತ್ತಾಯ್ತು ಸರ್. ದುಡ್ಡು ಒಡವೆ ಎಲ್ಲ ಎತ್ಕೊಂಡು ಹೋಗ್ಯವ್ರೆ. ಇಷ್ಟು ಮಾತ್ರ ನಮ್ಗೆ ಗೊತ್ತು ಸರ್. ಹಾಂ, ಹೆಂಡ್ತಿ ಗಂಡ ಇಬ್ಬರು. ಅಮ್ಮ ಕೂಲಿಗೆ ಹೋಗಿದ್ರು. ಈಗಪ್ಪ ಯಾವಾಗಲೂ ಮನೆಯಲ್ಲಿ ಅನಾರೋಗ್ಯ ಪಾಪ. ಅಮ್ಮ ಕೂಲಿಗೆ ಹೋಗಿ ಬರೋದ್ರಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ ಸರ್. 4ರಿಂದ 5 ಗಂಟೆ ಇರ್ಬೋದು ಸಂಜೆ. ಏನು ಅನ್ಸೋದು ಸರ್, ಹೆಂಗೆ ಸರ್ ಸಮಾಜದಲ್ಲಿ ಬದುಕೋದು? ವಯಸ್ಸಾಗಿರೋರಿಗೆ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ. ಈ ಸಮಾಜ ಎಷ್ಟು ದುಷ್ಟ ಸಮಾಜ ಆಗಿದೆ ಅಂತೇಳಿ ನಮಗೆ ಹೇಳ್ಕೊಳ್ಳೋಕ್ಕೆ ಒಂದು ನಾಚಿಕೆ ಆಗುತ್ತೆ ಸರ್. ಈ ಥರ ಆಗಿದೆ. ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸೀಪುರ ಅನ್ನೋ ಒಂದು ಜಾಗದಲ್ಲಿ ನಿನ್ನೆ ಒಂದು ಕೊಲೆ ನಡೆದಿದೆ. ಅಲ್ಲಿ ಕೊಲೆಯಾದ ವ್ಯಕ್ತಿ ವೆಂಕಟರಾಮಪ್ಪ ಅಂತ, ಸುಮಾರು 65ರಿಂದ 60 ವರ್ಷ 70 ವರ್ಷದ ವ್ಯಕ್ತಿಯಾಗಿದ್ದು, ಮನೆ ಒಳಗೆ ಯಾರು ದುಷ್ಕರ್ಮಿಗಳು ಬಂದು ಮರ್ಡರ್ ಮಾಡಿದ್ದಾರೆ. ಮರ್ಡರ್ ಮಾಡಿ ತಲೆಗೆ ಹೊಡೆದು ಆಮೇಲೆ ಕತ್ತನ್ನು ಸೀಳಿ ಬಾಡಿಯನ್ನು ಅಲ್ಲೇ ಬಿಟ್ಟು ಸ್ವಲ್ಪ ಅಲ್ಲಿ ಖಾರದ ಪುಡಿಯನ್ನು ಕೂಡ ಅವರು ಎಲ್ಲ ಕಡೆ ಸುರಿದು ಅಲ್ಲಿಂದ ಪರಾರಿಯಾಗಿದ್ದಾರೆ ಅಂತ ನಮಗೆ ತಿಳಿದು ಬಂದಿದೆ. ಈ ನಿಟ್ಟಿನಲ್ಲಿ ನಾವು ಒಂದು 2 ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದೀವಿ. ನಮ್ಮ ಇನ್ವೆಸ್ಟಿಗೇಷನನ್ನು ಶುರು ಮಾಡಿದ್ದೀವಿ. ಆದಷ್ಟು ಬೇಗ ನಾವು ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಎಲ್ಲ ಪ್ರಯತ್ನವನ್ನು ನಾವು ಜಾರಿಯಲ್ಲಿಟ್ಟಿದ್ದೀವಿ. ಅಂದರೆ ಅದು ಮರ್ಡರ್ ಫಾರ್ ಗೈನ್ ಅಂತ ಹೇಳಿದ್ದಾರೆ. ಅಂದರೆ ಅವರು ಕಂಪ್ಲೇಂಟಲ್ಲಿ ಅದೇ ರೀತಿ ಒಂದು ನಮೂದನೆ ಮಾಡಿದ್ದಾರೆ. ಒಂದು 5 ಲಕ್ಷ ಕ್ಯಾಶು ಮತ್ತು 90 ಗ್ರಾಮು ಗೋಲ್ಡು ಹೋಗಿದೆ ಇದ್ರ ಜೊತೆಗೆ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲೇ ನಾವು ನಮ್ಮ ಇನ್ವೆಸ್ಟಿಗೇಷನನ್ನು ಮುಂದುವರಿಸಿದ್ದೀವಿ. ಅದನ್ನು ನಮ್ಮ ಇನ್ವೆಸ್ಟಿಗೇಷನಲ್ಲಿ ಏನು ಕಂಡು ಬರುತ್ತೋ ಅದನ್ನು ನಿಮಗೆ ಅತಿ ಶೀಘ್ರದಲ್ಲೇ ಅದ್ರ ಬಗ್ಗೆ ನಾವು ತಿಳಿಸ್ತೀವಿ. ದೊಣ್ಣೆಯಿಂದ ಹೊಡೆದಿದ್ದಾರೆ. ಆಮೇಲೆ ಅದಾದಮೇಲೆ ಅವರು ಕತ್ತು ಕೂಡ ಸೀಳಿದ್ದಾರೆ. 2 ಮಾಡಿದ್ದಾರೆ. ಇಲ್ಲ, ಒಬ್ಬರ ಮೇಲೇ ಅವ್ರು ಯಾರು ಮನೇಲಿದ್ದರು, ಅವ್ರ ಹೆಂಡತಿ ಮನೇಲಿ ಇರಲಿಲ್ಲ ಅಂತೆ, ಆಚೆ ಹೋಗಿದ್ರು. ಸೊ ಇವ್ರು ಯಾರಿದ್ರು, ಇವ್ರ ಮೇಲೇ ಅವ್ರು ಹಲ್ಲೆ ಮಾಡಿ ಮುಂದೆ ಹೋಗಿದ್ರು. ಅದ್ರ ಬಗ್ಗೆ ನಾವು ಇನ್ನೂ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಇರೋದ್ರಿಂದ ನಾವು ಅದನ್ನೇನು ಹೇಳೋದಕ್ಕಾಗೋದಿಲ್ಲ. ಸರ್, ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು, ನಮ್ಮ ತಂದೆ ಅವರು. ನಾನು ಕೆಲಸಕ್ಕೆ ಹೋಗಿದ್ದೆ. ನಾನು ಒಂದು 3 ತಿಂಗಳು ಆಯಿತು ಹೋಗಿ. ಹಬ್ಬ ಮುಗಿಸ್ಕೊಂಡು ಹೋಗಿದ್ದು, ಬಂದಿಲ್ಲ. ಲಕ್ಷ್ಮೀ ಸಾಗರ ಅಂತ ಅಲ್ಲಿ ಕೆಲಸ ಮಾಡ್ತೀನಿ.
ತಿರುಗಿ ನಮ್ಮ ಅಕ್ಕನ ಮಗಳು ನನಗೆ ಫೋನ್ ಮಾಡಿ ಈ ಥರ ಏನೋ ಹೆಚ್ಚು ಕಡಿಮೆ ಆಗಿದೆ, ಮನೆ ಹತ್ರ ಬಾಪ ಅಂದರು. ನಿನ್ನೆ ಸಂಜೆ ನಾನು ಒಂದು 7-8 ಗಂಟೆಗೆ ಬಂದೆ ಸರ್. ಏನು ಮಾಡಿದ್ದಾರೆ? ನನ್ನನ್ನು ಒಳಗಡೆ ಬಿಡಲಿಲ್ಲ ಸರ್, ಬಿಡಲಿಲ್ಲ. ತಲೆಗೆ ಏನೋ ಹೊಡೆದು ಗಾಯ ಆಗಿದೆ. ಇಲ್ಲಿ ಬಂದು ಇವಾಗ ನೋಡಿದೆ, ಫುಲ್ ಗಾಯ ಆಗಿದೆ. ಎಲ್ಲ ರಾಡ್ ತಗೊಂಡು ಏನೋ ಹೊಡೆದೆ ಸರ್. ದೊಣ್ಣೆಲ್ಲಿ ಹೊಡೆದಿದ್ದಾರೆ, ಚಾಕಲ್ಲಿ ಇಲ್ಲ ಇದು ಎಲ್ಲೋ ರಾಡಲ್ಲಿ ಹೊಡೆದಿದ್ದಾರೆ ಸರ್. ಅಲ್ಲ, ಹಿಟ್ಟಿನ ದೊಣ್ಣೆಯಲ್ಲಿ ಹೊಡೆದಿರೋದು, ಚಾಕಲ್ಲಿ ಇರ್ತಾರೆ. ಇಷ್ಟು ಮಾತ್ರ ಆಗಿದೆ ಸರ್. ಈಗ ಅವರೇನು ಏಜ್ ಆಗಿತ್ತ ಜಾಸ್ತಿ? 74 ವರ್ಷ ಸರ್. 74 ವರ್ಷ ಮನೇಲಿ ಇರ್ತಾಯಿದ್ರು. ಶುಗರ್ ಪೇಷಂಟು, ಎಲ್ಲೂ ಹೋಗ್ತಾ ಇರಲಿಲ್ಲ, ಮನೇಲೇ ಇರ್ತಾರೆ. ಅಲ್ಲ, ಈ ಥರ ಮಾಡಿದಾರಲ್ಲ, ಏನು ಅನುಮಾನ ಏನಾಗಿದೆ? ಇಲ್ಲ ಸರ್, ನಮ್ಗೆ ಯಾರ ಮೇಲೆ ಅನುಮಾನ ಇಲ್ಲ. ಮತ್ತೆ ಯಾತಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ ಸರ್, ಯಾರಿಗೆ ಮಾಡಿದ ಯಾತಕ್ಕೆ ಮಾಡೋರು ಅಂತ ನನಗೆ ಗೊತ್ತಿಲ್ಲ. ದುಡ್ಡು ಕಾಸು ಏನು ತಗೊಂಡೋಗಿದ್ದಾರೆ ಸರ್. ಇತ್ತು, ನನಗೂ ಹೇಳಿದ್ರು, ಒಂದು ಟೆಂಪೋ ತಗೋ, ನಾನು ಸ್ವಲ್ಪ ಕೊಡ್ತೀನಿ, ನೀನು ಸ್ವಲ್ಪ ಹಾಕಿ ತಗೋ, ಇಲ್ಲೇ ಬಾ, ಇಲ್ಲೇ ಇರು, ಹೋಗು ಅಂತ ಹೇಳ್ತಾ ಇದ್ದೆ ಸರ್. ಇವತ್ತಿಲ್ಲ ಸರ್. ನೀವು ಒಬ್ಬರೇ ಮಗನ? ಹೌದು ಸರ್, 2 ಹೆಣ್ಮಕ್ಳು ಎಲ್ಲ ಬೇರೆ ಬೇರೆ ಇದ್ರು. ಈಗ ಏನಾಗಬೇಕು ಅಂತ ಹೇಳ್ತೀರಾ ಪೊಲೀಸರು? ಏನು ಏನೋ ನ್ಯಾಯ ಕೊಡಿಸ್ಕೊಂಡ್ರೆ ಸರ್. ಅನುಮಾನ ಯಾರು ಅನುಮಾನ ಯಾರು ಇಲ್ಲ ಸರ್. ವಿಜಯ್ ಕುಮಾರ್ ಸರ್.